ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪಾಪದ್ದು ಬರ್ತಡೇ ಇರೋದಾಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮನೆಯಲ್ಲೇ ಸಿಂಪಲಾಗಿ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ನಾವೇನೇ ಈ ಥರ ಮಾಡ್ಕೊಳ್ತಾ ಇದ್ದೀವಿ. ಸಿಂಪಲಾಗಿ ಬಲೂನ್ ಎಲ್ಲ ತರಿಸ್ಕೊಂಡು ಮನೆಯಲ್ಲೇ ಸ್ವಲ್ಪ ಡೆಕೋರೇಷನ್ ಐಟಮ್ ಇತ್ತು. ಸೊ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಗೆ ಮಾಡ್ಕೊಂಡ್ವಿ. ಲಾಸ್ಟ್ ಇಯರ್ ಪಾರ್ಟಿ ಅಲ್ಲಲ್ಲಿ ಮಾಡಿಸಿದ್ವಿ. ಲಾಸ್ಟ್ ಇಯರೂ ಅಷ್ಟೇ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ಬಂದಿದ್ದ ದಿನಾನೇ ಪಾಪಗೆ ಕೇಕ್ ಕಟ್ ಮಾಡಿ. ಸೊ ಈ ವರ್ಷನೂ ಅಷ್ಟೇ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ದು ಬಂದ್ವು. ತುಂಬ ಚೆನ್ನಾಗಿತ್ತು. ಸೊ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ನೋಡಿ. ತುಂಬ ಚೆನ್ನಾಗಿದೆ ಮಾದಪ್ಪನ ಬೆಟ್ಟ. ಇವಾಗ ನಮ್ಮದು ಯೂಟ್ಯೂಬ್ ಚಾನಲ್ ಜರ್ನಿ ಸ್ಟಾರ್ಟ್ ಆಗಿ 1 ಇಯರ್ ಕಂಪ್ಲೀಟ್ ಆಯಿತು ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡಿ. ಒಂದಷ್ಟು ಜನ ನನಗೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಕೊಂಡು ಬಂದಿದ್ರ. ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಒಬ್ಬರು ಇಬ್ಬರು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಸೊ ಅವ್ರದ್ದೊಂದು ಬ್ಲಾಗ್ನೇ ಮಾಡಿಬಿಡ್ತೀನಿ. ಎಲ್ರೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ. ನಿಜವಾಗ್ಲೂ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಸ್ವಲ್ಪ ಜನ ಫ್ಯಾಮಿಲಿ ಪರಿಚಯ ಮಾಡಿಸ್ಕೊಡಿ ಅಂತಲೂ ಕೂಡ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಮಾಡಿಸ್ತೀನಿ. ಸೊ ನಮ್ಮ ಮನೆಯಲ್ಲಿ ನಾವು 7 ಜನ ಇದ್ದೀವಿ. ಅತ್ತೆ, ಹಸ್ಬೆಂಡು, ಮೈದಾ, ಮತ್ತು ನನ್ನ ತಂಗಿ ಮಗ, ನನ್ನ ಮಗಳು, ಇಷ್ಟು ಜನ ನಾವು ಒಟ್ಟಿಗೆ ಇದ್ದೀವಿ. ಇನ್ನು ಅಕ್ಕ, ಬಾವ, ಅಕ್ಕನ ಮಗ ಇಲ್ಲೇ ಸ್ವಲ್ಪ ಪಕ್ಕದಲ್ಲೇ ಇರೋದು. ಅವ್ರಿಗೂ ಸಹ ಅಂದರೆ ನಾವೆಲ್ಲ ಒಂದೇ ಊರಲ್ಲಿದ್ದೀವಿ. ಹಾಗೆ ಅಪ್ಪ ಬಂದು ನಮ್ಮೂರಲ್ಲಿದ್ದಾರೆ, ಅಂದರೆ ನಮ್ಮ ತವರೂರಲ್ಲಿ. ಸೊ ಅವರು ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ. ಕೇಳ್ತಾನೆ ಇದ್ರಿ ಅಂದರೆ ಪರಿಚಯ ಮಾಡಿಸ್ಕೊಡಿ ಅಂತೇಳಿ. ಸೊ ಅಂದರೆ ಅವರ ವಿಡಿಯೋ ಮುಂದೆ ಬಂದು ಅಂದರೆ ಅವರೆಲ್ಲ ಮಾತಾಡಲ್ಲ. ಸೊ ಹಾಗಾಗಿ ನಾನು ಹೀಗೆ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಇಷ್ಟು ಜನ ಇದ್ದೀವಿ ಅಂತೇಳಿ. ರೆಗ್ಯುಲರ್ ಆಗಿ ನೋಡೋ ಅಂಥ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ, ನಾವು ಏನು ಕೆಲಸ ಮಾಡ್ಕೊಂಡಿದ್ದೀವಿ ಅಂತೆಲ್ಲ. ಸೊ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಕೇಳ್ತಾ ಇದ್ರು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ಇದೆ ನಮ್ಮ ಫ್ಯಾಮಿಲಿ. ನಾವಂತೂ ಪ್ರತಿ ಮೂಮೆಂಟ್ಸ್ನ ಕೂಡ ಎಂಜಾಯ್ ಮಾಡ್ತೀವಿ. ಹಾಗೆ ಈಗ ಬಲೂನ್ ಕಟ್ಕೊಂಡು ನೋಡಿ ಯಾವ ಥರ ಆಟ ಆಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಪಾಪು ಫ್ರೆಂಡ್ಸ್ ಎಲ್ಲ ಬಂದಿರೋ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳಂತೂ. ಸೊ ನಮ್ಮ ಮನೆಯಲ್ಲಿ ಹೀಗೇ ಅಂದರೆ ಯಾವುದೇ ಒಂದು ಫಂಕ್ಷನ್ ಆಗಲಿ, ಒಂದು ಬರ್ತಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಈ ರೀತಿ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ. ಯಾಕೆ ಅಂತಂದರೆ ದಿನನಿತ್ಯ ಇದ್ದಿದ್ದೇ ನಾವು ಮಾಡುವಂತಹ ರುಟೀನ್ಗಳು. ಲೈಫಲ್ಲಿ ಒಂದಿಷ್ಟು ಎಂಜಾಯ್ ಅಂತ ಇರಬೇಕು ಅಂತಂದರೆ ಈ ರೀತಿಯಾದ ಸಣ್ಣ ಪುಟ್ಟ ಹಬ್ಬಗಳನ್ನ ನಾವು ಎಂಜಾಯ್ ಮಾಡಿಕೊಂಡು ಜೀವನನ ಸಾಗಿಸ್ಬೇಕಾಗುತ್ತೆ. ನನ್ನ ಪುಟ್ಟ ಪ್ರಪಂಚ ಯಾವಾಗ್ಲೂ ಇದೇ ಥರ ನಗ್ನಗ್ತಾ ಇರಬೇಕು ಅಂತಂತಂದ್ರೆ ಪ್ರತಿಯೊಂದು ಮೂಮೆಂಟ್ನು ಕೂಡ ನಾವು ಎಂಜಾಯ್ ಮಾಡಿಕೊಂಡು ಜೀವನನ ಸಾಗಿಸ್ತಾ ಇರಬೇಕು. ನಾವು ಅವಾಗವಾಗ ಒಂದು ಸಣ್ಣ ಪುಟ್ಟ ಚೇಂಜಸ್, ಎಂಜಾಯ್ಮೆಂಟ್ಸ್ನ ನಾವು ಅಳವಡಿಸ್ಕೊಳ್ತಾ ಇರಬೇಕು. ಸೊ ಹಾಗಾಗಿ ನಾವು ಯಾವುದೇ ಒಂದು ಫಂಕ್ಷನ್ ಆಗಲಿ, ಹಬ್ಬ ಆಡಿಗಳನ್ನಾಗಲಿ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ನ ತರಿಸಿದ್ರು. ಇದು ಹೆಸರು ಐಸ್ ಕಟ್ಲೆಟ್ ಅಂತೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸ್ವೀಟು. ಇದೇ ಫಸ್ಟ್ ಟೈಮು ನೋಡಿದ್ದು, ಹಾಗೆ ಟೇಸ್ಟ್ ಮಾಡಿದ್ದು ಅಷ್ಟೇ. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಸೊ ಅದನ್ನು ಇವತ್ತು ಮಾಡಿಸಿದ್ವಿ ಸ್ವೀಟು ಸ್ಪೆಷಲಾಗಿ. ಇನ್ನು ಪುಟ್ಟದಾಗಿ ನಾವೇ ಮಾಡ್ಕೊಳ್ತಾ ಇರೋದಲ್ವ, ಅದಕ್ಕೆ ಸಿಂಪಲಾಗಿನೇ ಮಾಡ್ಕೊಂಡ್ವಿ. ಇನ್ನು ನಮ್ಮ ಫ್ಯಾಮಿಲಿ ನೋಡಿ ತುಂಬ ಇಷ್ಟಪಡ್ತೀರಾ. ಅಂದರೆ ಇದ್ದರೆ ಈ ಥರ ಇರಬೇಕು, ಅಕ್ಕ ತಂಗಿ, ಅಣ್ಣ ತಮ್ಮ, ಅತ್ತೆ ಮಕ್ಕಳು ಎಲ್ಲ ಒಟ್ಟಾಗಿ ಎಷ್ಟು ಚೆನ್ನಾಗಿದ್ದೀರಾ, ಖುಷಿಯಾಗಿ ಅಂತ ಹೇಳ್ತಾ ಇದ್ದೀರಾ. ತುಂಬ ಖುಷಿಯಾಗುತ್ತೆ ಕೇಳೋದಕ್ಕೆ. ಹಾಗೆ ನಮ್ಮ ಫ್ಯಾಮಿಲಿ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಎಲ್ಲರೂ ಒಟ್ಟಿಗೆ ಕಷ್ಟಪಡ್ತೀವಿ, ಅದೇ ಥರ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಸೊ ಇದೇ ನಮ್ಮ ಸೀಕ್ರೆಟ್ ಅಷ್ಟೇ, ಬೇರೆ ಏನಿಲ್ಲ. ಮನಸ್ತಾಪಗಳೇನಾದರೂ ಬಂದರೂ ಅಲ್ಲಲ್ಲೇ ಸರಿ ಮಾಡ್ಕೊಬಿಡ್ತೀವಿ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಸಾಧಿಸೋದಕ್ಕೆ ಮೇನ್ ಪಾಯಿಂಟ್ ಅಂದರೆ ಇದೇನೆ. ಸೊ ಏನೇ ಒಂದು ಮನಸ್ತಾಪ ಬಂದ್ರೂ ಅಲ್ಲಲ್ಲೇ ಸರಿ ಮಾಡ್ಕೊಬಿಡ್ತೀವಿ. ಅದನ್ನೇ ಸಾಧಿಸೋ ಹಾಗಿದ್ರೆ ಈ ರೀತಿ ನಾವು ಒಗ್ಗಟ್ಟಿನಿಂದ ಇರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇನ್ನು ಕೇಕ್ ಕಟ್ ಮಾಡಿಸಿದ್ದು ಆಯಿತು. ಸಖತ್ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಅಂತೂ. ನೀವು ಸಹ ಇದೇ ಥರ ಖುಷಿಯಾಗಿರಿ. ಏನೇ ಒಂದು ಮನಸ್ತಾಪಗಳು ಬಂದರೂ ಅಲ್ಲಲ್ಲೇ ಸರಿ ಮಾಡ್ಕೊಬಿಡಿ. ಫ್ಯಾಮಿಲಿ ಅಂದರೆ ಏನಾದರೂ ಒಂದು ಮಾತುಕತೆ ಬಂದೇ ಬರುತ್ತೆ. ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಈ ರೀತಿ ಎಲ್ಲ ಒಗ್ಗಟ್ಟಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಒಗ್ಗಟ್ಟಿನ ಗುಟ್ಟು ಇದೇನೆ. ಯಾವುದೇ ಒಂದು ಸಂದರ್ಭದಲ್ಲೂ ಅಷ್ಟೇ ನಾವು ಆಡೋ ಮಾತು ಕರೆಕ್ಟಾಗಿರಬೇಕು. ಸೊ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಮನಸ್ಸು, ಮನೆ ಎರಡೂ ಕೂಡ ಭಿನ್ನ ಆಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಮಾತಿನಲ್ಲಿ ನಿಗಾ ಇರಬೇಕು ಅಷ್ಟೇ. ಇನ್ನು ಅವರ ಅಜ್ಜಿ ಪುಟ್ಟದಾಗಿರುವಂತಹ ಗಿಫ್ಟ್ ಕೂಡ ಕೊಟ್ಟರು. ಸಖತ್ ಖುಷಿ ಆಯಿತು ಪಾಪುಗೆ. ಇನ್ನು ಅಮ್ಮನ ಬಗ್ಗೆ ಸುಮಾರು ಜನ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಹಾಕಿದ್ದೀರಾ. ನಿಜ ಅದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ.
ಸೊ ಅವರು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ ಸಾಕಾಗೋದಿಲ್ಲ, ಅಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಹಾಗೆ ನಮಗೂ ಅಷ್ಟೇ ಮುಂದಿನ ದಿನದಲ್ಲಿ ನಮಗೆ ಆ ಕಷ್ಟಗಳು ಬರಬಾರ್ದು ಅಂತೇಳಿ ಇವಾಗ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಕಷ್ಟಗಳು ಬರದೇ ಇರಲಿ ಅಂತೇಳಿ ನಮ್ಮ ಇಡೀ ಕುಟುಂಬನೇ ಅವ್ರ ಕೈ ಮುಷ್ಟಿಲಿ ಹಿಡ್ದು ಅವ್ರು ಕಾಪಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಈ ಪುಟ್ಟು ಜೇನುಗೂಡಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಪ್ಪ ಅಂತಲೇ ಕೇಳ್ಕೊಳ್ತೀವಿ. ಸೊ ಏನಾದರೂ ಚೆನ್ನಾಗಿರುವಂಥ ಒಂದು ವಿಡಿಯೋ ಹಾಗೆ ಫೋಟೋ ಏನಾರು ಹಾಕ್ಬಿಟ್ರೆ ಮನೆಯಲ್ಲೇ ಆಗಲಿ ಏನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ, ಅದೇ ಭಯ ಅಷ್ಟೇನೇನಿಲ್ಲ. ಸೋಷಿಯಲ್ ಮೀಡಿಯಾಗೆ ವಿಡಿಯೋ ಫೋಟೋಸ್ ಹಾಕೋದಕ್ಕೆ ಭಯ ಆಗುತ್ತೆ. ಸೊ ಏನು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗಾಗಿ ನಮ್ಮ ಮನೇಲಿ ಅನುಮತಿನೇ ಇರಲಿಲ್ಲ. ಸೊ ಹಾಗಾಗಿ ನಾವು ಏನೋ ಒಂದು ಮೆಮೊರೀಸ್ ಆಗಿ ಉಳ್ಕೊಳ್ಳಿ ಅಂತೇಳಿ ಇದನ್ನು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಅದಾದರೆ ಉಳ್ಕೊಳ್ಳುತ್ತೆ, ಲೈಫ್ ಲಾಂಗ್ ನೋಡ್ಬೋದು ಅಂತೇಳಿ. ಹಾಗೆ ನಮ್ಮ ಫ್ಯಾಮಿಲಿನೂ ಕೂಡ ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಹಾಗೆ ಸ್ವಲ್ಪ ಜನಕ್ಕೆ ಡೌಟ್ ಇತ್ತು, ಹೆಂಗೆ ಇವರು ಒಟ್ಟಿಗೆ ಒಗ್ಗಟ್ಟಿ ನಿಂತಿದ್ದಾರೆ ಅಂತೇಳಿ. ಸೊ ಇದೇ ನಮ್ಮ ಸೀಕ್ರೆಟು, ಇನ್ನೇನು ಇಲ್ಲ. ಅಂದರೆ ಏನೇ ಒಂದು ಮನಸ್ತಾಪಗಳು ಬಂದ್ರೂ ಅಷ್ಟೇ ಬರೋದೇ ಜಗಳಗಳು ಮಾತುಗಳಿಂದನೇ ಮನಸ್ತಾಪಗಳು ಬರೋದು, ಬೇರೆ ಆಗೋದಕ್ಕೆ ದಾರಿ ಆಗೋದು. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾವು. ಏನೋ ಇವಾಗ ಒಂದು ಸಣ್ಣ ಪುಟ್ಟ ಮಾತಾಯಿತು ಅಂದರೆ ಅಲ್ಲಿಗೆ ಮರೆತು ಮತ್ತು ನೆಕ್ಸ್ಟ್ ಸೆಕೆಂಡೇ ನಾವು ನಾರ್ಮಲಾಗಿ ಮಾತಾಡ್ಕೊಬಿಡ್ತೀವಿ. ಅದೇ ನಮ್ಮ ಸೀಕ್ರೆಟ್ ಅಷ್ಟೇ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಂಗಂದ್ರು ಹಿಂಗಂದ್ರು ಅಂತೇಳಿ ನಾವು ಸೊ ಎಲ್ಲರೂ ಮಾಡೋ ತಪ್ಪೇ ಅದನ್ನೇ. ಏನೇ ಒಂದು ಜಗಳ ಆಯಿತು ಅಂತಂದರೆ ಅದನ್ನೇ ಸಾಧಿಸ್ಕೊಂಡು ಬೇರೆ ಆಗೋ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿರುತ್ತೆ. ನಾವು ಅಲ್ಲೇ ಮರೆತು ಮುಂದೆ ಜೀವನ ಸಾಗಿಸ್ಬೇಕು. ಸೊ ಹಾಗಾಗಿ ಏನೇ ಒಂದು ವ್ಯಕ್ತಿ ಬೇಕು ಅಂತ ಹೇಳಿದ್ರೆ ನಾವು ಮಾತನ್ನು ಮರಿಬೇಕಾಗುತ್ತೆ, ಮಾತು ಬೇಕು ಅಂತಂದರೆ ವ್ಯಕ್ತಿನೇ ಮರಿಬೇಕಾಗುತ್ತೆ ಅನ್ನೋದು ಎಲ್ಲರೂ ಕೇಳೇ ಇರ್ತೀರಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಸಿಂಪಲಾಗಿಯೇ ಈ ರೀತಿ ನಾವು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಸೆಲೆಬ್ರೇಷನ್ನ ಮಾಡಿಕೊಂಡ್ವಿ. ಇನ್ನು ನಾಳೆ ವಿಡಿಯೋದಲ್ಲಿ ನಾನು ನಮ್ಮೂರಲ್ಲಿ ಗಾಳಿಪಟ ಹಬ್ಬನ ಯಾವ ರೀತಿ ಮಾಡಿದ್ರು ಅಂತೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಲಾಸ್ಟ್ ಇಯರ್ಲು ಕೂಡ ಅಪ್ಲೋಡ್ ಮಾಡಿದ್ದೀನಿ ಗಾಳಿಪಟ ಹೇಗೆ ಮಾಡೋದು ಅಂತೆಲ್ಲ ಹೇಳಿ. ಸೊ ಆ ವಿಡಿಯೋನು ಕೂಡ ನೋಡಿ. ನಾನು ನಾಳೆ ವಿಡಿಯೋದಲ್ಲಿ ಇನ್ನು ಮುಂದಿನ ಬರುವಂಥ ವಿಡಿಯೋದಲ್ಲಿ ಗಾಳಿಪಟ ಹಬ್ಬ ಹೇಗೆ ಮಾಡ್ತೀವಿ ಅಂತಲೂ ಕೂಡ ಹೇಳಿ. ಹಾಗೆ ಈ ಸ್ವೀಟ್ ನೋಡಿ, ಇಲ್ಲಿ ಲೇಯರ್ ಆಗಿದೆ, ಸಖತ್ತಾಗಿದೆ ಮಾತ್ರ. ಅಂದರೆ ಒಳಗಡೆ ಕೋವಾ ಟೈಪ್ ಇರುತ್ತೆ, ನಿಜವಾಗ್ಲೂ ಸೂಪರ್ ಆಗಿ. ನಮ್ಮ ಪುಟ್ಟದೊಂದು ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಗಾಳಿಪಟ ಹೇಗೆ ಮಾಡೋದು, ಹಾಗೆ ಯಾವ ಥರ ಆರಿಸ್ತೀವಿ ಅಂತೆಲ್ಲ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.